ಸರ್ ನಮ್ಮ ಹೆಸರು ಸರ್ ನನ್ನ ಹೆಸರು ಇಮ್ರಾನ್ ಖಾನ್ ಅಂತ JDS ಮೈನಾರಿಟಿ ಪ್ರೆಸಿಡೆಂಟ್ ಮತ್ತೆ ನಮ್ಮ DSS ಅವರು ಬಂದವರೇ ಇಲ್ಲಿ. ಹೌದು. ಏನ್ ಸಮಸ್ಯೆ? ಪ್ರಾಬ್ಲಮ್ ಅಂದ್ರೆ ಗಾಂಧಿನಗರದಲ್ಲಿ ಬರೀ UGD ಪೈಪ್ ಇದಾವಲ್ಲ, ಅದ್ರ ಮೇಲ್ಗಡೆ ಚೇಂಬರ್ಗಳು ತಿಂಗಳಿಗೊಂದು ಹೊಡೆದೋಗ್ತಿರುತ್ತೆ. ಅವಾಗ ನೋಡಿದ್ರೆ ಅಲ್ಲಿ ಆರನೇ ಕ್ರಾಸ್ ಹತ್ರ ಕಿಕ್ಕಿ ಖಾರ ಐತಲ್ಲ, ಖಾರ ಅಂಗಡಿ, ಅದು ಹೊಡೆದೋಗಿತ್ತು. ಒಂದ್ 15 ದಿವಸ ಆದ್ರೂ ಬಂದಿರ್ಲಿಲ್ಲ. ಅವಾಗ ನಾವೇ ಏರಿಯಾದವ್ರು ಸೇರ್ಕೊಂಡು ಒಂದು ಟ್ಯಾಕ್ಸ್ ತರಿಸಿ ಮಣ್ಣು ತರಿಸಿ ಸುರಿಸಿದ್ವಿ. ಇಲ್ಲಿ ಹಿಂಗ ಆಗೈತೆ ಅಂತ 2 ದಿವಸ ಆಗೈತೆ ಕಂಪ್ಲೇಂಟ್ ಮಾಡಿದ್ರೆ ಯಾರೋ ಕಮಿಷನರಿಗೆ ಫೋನ್ ಮಾಡಿದ್ರೆ ಕಮಿಷನರ್ ಬ್ಲಾಕ್ ಲಿಸ್ಟಿಗೆ ಹಾಕೊಂಡವ್ರು ನಂಬರ್. ಇಲ್ಲಿ 13ನೇ ತಾರೀಕು ಇಲ್ಲಿ ನಮ್ಮ ಜಾತ್ರೆ ಇದೆ ನಮ್ಮ ಏರಿಯಾದಲ್ಲಿ. ಇಲ್ಲಿರೋದು ರಂಗಾಪುರ. ಸಾವಿರಾರು ಮಂದಿ ಭಕ್ತರು ನಮ್ಮ ರಂಗಾಪುರ ಮಠಕ್ಕೆ ತಿರುಗಾಡ್ತಿರ್ತಾರೆ. ಇಲ್ಲಿ ಒಂದ್ ಬಸ್ ಈ ಕಡೆ ಬಂದ್ರೆ ಜಾಮ್ ಆದ್ರೆ 10 ನಿಮಿಷ ಬೇಕು, ಯಾವ್ದು ಗಾಡಿ ಹೋಗಲ್ಲ. ಪಾಪ ಅವ್ರು 4-5 ಸತಿ ಅವ್ರು ರಿವರ್ಸ್ ತಗೊಂಡ್ಬೇಕು ಬರ್ಬೇಕು, ಅವ್ರ ಟೈಮ್ ಆಗುತ್ತೆ. ಅವ್ರು ಯಾರೋ ರಾಜೇಂದ್ರ ಅನ್ನೋರವ್ರೆ ಇದರಲ್ಲಿ ಮುನ್ಸಿಪಲ್ ಆಫೀಸ್ ಅಲ್ಲಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿಲ್ಲ. ಮುನ್ಸಿಪಲ್ ಕಮಿಷನರಿಗೆ ಮಾಡಿದ್ರೆ ಅವ್ರು ಡ್ಯೂಟಿ ಮಾಡಿದವರು ಇಲ್ಲ ರಜಾಕ್ ಮನೆಯಲ್ಲವರು ಇಲ್ಲ ಸಂಬಳ ತಗೊಂಡು ಅಲ್ಲೇ ಬಂದು ಕೂತ್ ಆಫೀಸಲ್ಲಿ ಹೋಗ್ತಾರ. ಅದೊಂದು ಗೊತ್ತಾಗ್ತಿಲ್ಲ ಕಮಿಷನರ್ ಇಂದು. 100 ಕಂಪ್ಲೇಂಟ್ ಮಾಡಿದೀವಿ, ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಕಮಿಷನರ್ ಅಂತ. ಕಮಿಷನರ್ ಇಲ್ಲಿ ಯಾಕೆ ಇಟ್ಕೊಂಡವ್ರ ಜನಪ್ರತಿನಿಧಿಗಳು ಗೊತ್ತಾಗ್ತಿಲ್ಲ. ಮತ್ತೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ಬೇಕು. ಆಗೈತೆ ಬಂತ 2 ವರ್ಷ ಆಗ್ತೈತೆ ಅತ್ಲಾಗಂತ ಟ್ರಾನ್ಸ್ಫರ್ ಮಾಡಿ ಬೇರೆ ಒಳ್ಳೆ ಅಧಿಕಾರಿಗಳಿಗೆ ಮುನ್ಸಿಪಲ್ ಅಲ್ಲಿ ಇಟ್ಕೊಳ್ಬೇಕು. ನಮ್ಮಂತ ಜನಗಳು ತೊಂದರೆ ಮಾಡಕ್ ಫೋನ್ ಮಾಡಿದ್ರೆ ನಂಬರ್ಗಳು ಬ್ಲಾಕ್ ಮಾಡ್ಬಿಡ್ತಾರೆ. ಇನ್ ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ದಯವಿಟ್ಟು ನಿಮ್ ಮೀಡಿಯಾದಲ್ಲಿ ತೋರಿಸಿ, ನೀವು ನೋಡಿದಿರ ಅವಾಗ್ಲಿಂದ. ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಈಗ. ನಮಸ್ಕಾರ. ಕರ್ನಾಟಕ ತಾಲೂಕು ಕಿತ್ತೂರು ತಾಲೂಕು ಮಾದಿಗರ ಮಹಾಸಭಾ ಕಿತ್ತೂರು ತಾಲೂಕು ನಗರಾಧ್ಯಕ್ಷ. ಈಗ ಇದೇನು उधर से कार्य और व्यवस्था है. सीधा बा सीधा बा सीधा बा सीधा 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 मैं ಮಾಡ್ಕೊಂಡು ಬೈಟ್ ನೋಡಿ ಯಾಕಂದ್ರೆ ನಾನು ಫೋನ್ ಮಾಡಿದ್ದೀನಿ, ಆದ ಕಾರಣಕ್ಕೂ ಫೋನ್ ರಿಸೀವ್ ಮಾಡಲ್ಲ. ಈ ಗಾಂಧಿನಗರ ಇಂಡಿಯಾದಲ್ಲಿ ಇದೆಯಲ್ಲ, ಯಾವ್ದಾದ್ರು ಪ್ರಸಿದ್ಧ ಇದ್ದಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರು ಮಿಸ್ ಮಾಡ್ತವ್ರೆ ಬರಕ್ಕಿಲ್ಲಿ ಅವ್ರಿಗೆ ಸಸ್ಪೆಂಡ್ ಮಾಡಿ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ಬೇಕಂತ. ಅಧಿಕಾರಿಗಳಿಗೆ ಯಾವ್ದೇ ಕಾರಣಕ್ಕೂ ಇಲ್ಲಿ ಇಟ್ಕೊಂಡ್ ಮಾಡ್ಬೇಕು, ವ್ಯವಸ್ಥೆ ಮಾಡ್ಬೇಕು. ಅವ್ರ ಕಷ್ಟ ಯಾರಿಗೂ ಬೇಡ.
ಈಗ ಮಹಾಸಭಾ ಕಿತ್ತೂರು ತಾಲೂಕು ನಗರಾಧ್ಯಕ್ಷ. ಈಗ ನೀವೇನ್ ಇಲ್ಲಿ ಸಮಸ್ಯೆ ನೋಡ್ತಾ ಇದ್ದೀರಾ, ಇದು ನಮ್ಮ ಅರಸು ನಗರ ಮತ್ತೆ ವಿವೇಕಾನಂದ ನಗರ ಒಂದು ಸರ್ಕಲ್. ಇದು ಇಲ್ಲಿ 3 ರೋಡ್ ನಮಗೆ ಜಾಯಿಂಟ್ ಆಗುತ್ತೆ. ಇಲ್ಲಿ ತುಂಬಾ ವೆಹಿಕಲ್ಸ್ ಗಳೆಲ್ಲ ಬರ್ತಾ ಇರುತ್ತೆ, ರಂಗಾಪುರಕ್ಕೆ ಹೋಗೋದು ಮತ್ತೆ ಇಲ್ಲೆಲ್ಲ ಇಲ್ಲಿ ತುಂಬಾ ಸಮಸ್ಯೆ ಆಗಿದೆ. UGD ಪ್ರಾಬ್ಲಮ್ ಆಗಿ ಇದಕ್ಕೆ ಅಧಿಕಾರಿಗಳು ಕ್ರಮ ತಗೋಬೇಕು ಅಂತ ನಾವು ತುಂಬಾ ಸಲ ಮನವಿ ಮಾಡಿದೀವಿ. ಆದ್ರೆ ಯಾವ್ದೇ ಅಧಿಕಾರಿಗಳು ನಮ್ಮ ಮನವಿಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ನಮ್ಗಂತೂ ತುಂಬಾ ಬೇಜಾರಾಗಿದೆ. ಈ ಗಾಂಧಿನಗರ, ಈ ಅರಸು ನಗರ ಈ ಭಾಗದಲ್ಲಿ ಯಾವ ತರ ಆಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ಜನ ಏನು ಸಮಸ್ಯೆಗಳಿಗೆ ಕೇಳೋರೇ ಇಲ್ಲ. ಇಲ್ಲಿ ಸಮಸ್ಯೆಗಳನ್ನ ಏನಾಯ್ತು ಏನು ಕೇಳೋರೇ ಇಲ್ಲ. ಓಟಿಗೆ ಬೇಕಾದಾಗ ಬರ್ತಾರೆ, ಇದ್ ಮಾಡ್ತಾರೆ ಹೊತ್ತು ಏನು ಕರೆಕ್ಟ್ ಆಗಿ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳಾಗ್ಲಿ UGD ಯಾರ್ಯಾರು ಇದ್ ಮಾಡಿಸ್ತಿದಾರೆ ಎಲ್ಲ ಇದ್ ಮಾಡ್ಬೇಕು. ಲೈವ್ ಅಲ್ಲೇ ನೋಡಿ ಯಾವ ತರ ಆಗ್ತಾ ಇದೆ ನೋಡಿ ಲೈವ್ ಅಲ್ಲೇ ತೋರಿಸ್ತಾ ಇದೀನಿ. ನಿಮ್ ಗಾಡಿ ಏನೋ ಯಾವ ತರ ಆಗ್ತಾ ಇದೆ ನೋಡಿ. ಇಲ್ಲೊಂದ್ ಗಾಡಿ ನಿಂತಿದೆ, ಹೋಗಕ್ ಆಗಲ್ಲ. ದಯವಿಟ್ಟು ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಂತ ಇದೀವಿ. ಇದು ಎಲ್ಲಾ ಅಧಿಕಾರಿಗಳು ತಲುಪ್ಬೇಕು. ನೀವು ಅಧಿಕಾರಿಗಳಿಗೆ ಮನವಿ ಮಾಡಿದ್ರ ಆಗ್ಲೇ? ಮಾಡಿದ್ವಿ ಸರ್. ಫೋನ್ ಮಾಡಿದೀವಿ, ಫೋನ್ ಮುಖಾಂತರ ಮಾಡಿದೀವಿ. ಪ್ರತಿಯೊಂದು ಅರ್ಜಿನೂ ಹೋಗಿ ಅಲ್ಲಿ ಮುನ್ಸಿಪಲ್ ಚೇಂಬರ್ ಹತ್ರ ನಿಂತ್ಕೊಂಡು ಅಲ್ಲಿ ಬೆಳಿಗ್ಗಿಂದ ನಾವು ಹೋದ್ರು ಅಲ್ಲಿ ಇರಲ್ಲ ಕಮಿಷನರ್. ಎಲ್ಲ ರೌಂಡ್ಸಿಗೆ ಹೋಗೋರು ಸಾಹೇಬ್ರು ಅಂತಾರೆ. ಯಾರು ರೆಸ್ಪಾನ್ಸ್ ಅಲ್ಲ ನಿಮ್ಗೆ? ಇಲ್ಲ, ಅಲ್ಲಿ ರೆಸ್ಪಾನ್ಸ್ ಮಾಡಲ್ಲ ಸರ್. ಅಲ್ಲಿ ಆಮೇಲೆ ಜನಸಾಮಾನ್ಯರೇ ಕೆಲಸ ಮಾಡಿಸ್ಕೋಬೇಕು. ನೀವು ಟ್ರ್ಯಾಕ್ಟರ್ ಅಲ್ಲಿ ಡಸ್ಟ್ ತರಿಸಿ ಕೆಲಸ ಮಾಡಿಸ್ಕೊಂತ ಇದ್ದೀರಾ. ಈಗ ಹಾ. ಅಲ್ಲಿ ಇಲ್ಲ, ಅದೇ ನಾವೇ ಈಗ ಸಿಮೆಂಟ್ ತರಿಸಿ ಗೌರ್ಮೆಂಟ್ ಅಲ್ಲಿ ಫಂಡ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ ಲೆಟರ್ ಕೊಟ್ರೆ, ಲೆಟರ್ ಕೊಡೋದ್ ಬೇಡ, ನಮಗ್ ಫೋನ್ ಅಲ್ಲಿ ಹೇಳ್ಬಿಡ್ರಿ. ಇಲ್ಲ ಕಣ್ರಿ ಇಮ್ರಾನ್ ಅವ್ರೆ, ಇಲ್ಲ ಕಣ್ರಿ ಅಧ್ಯಕ್ಷರೇ, ನಮ್ಮ ಹತ್ರ ಏನು ಫಂಡ್ ಇಲ್ಲ ಅಂದ್ರೆ ನಾವೇ ರೆಡಿ ಮಾಡಿಸ್ಕೊಂಡ್ ಬಿಡ್ತೀವಿ. ಏನು ಜನಗಳು 1 ರೂಪಾಯಿ ಹಾಕಿದ್ರು ಸಿಮೆಂಟ್ ಮೂಟೆ ಬಂದ್ಬಿಡುತ್ತೆ. ಅಲ್ಲ, ನೀವು ಅಧಿಕಾರಿಗಳಿಗೆ ಕ್ರಮ ತಾಣಕ್ಕೆ ಏನ್ ಎಚ್ಚರಿಕೆ ಕೊಡಕ್ ಬಯಸ್ತೀರಾ? ಸರ್, ಅಂತ ಅಧಿಕಾರಿಗಳಿಗೆ ಕ್ಲೀನ್ ಮಾಡಿಲ್ಲ. ಈಗ 2-3 ವರ್ಷದಿಂದ ಬಿಟ್ಟಾಕಿ ಈಗ ಏನಾದ್ರು ಇದು ಬಂದು ಇವತ್ತು ಕ್ಲೀನ್ ಆಗಿ ರೆಡಿ ಮಾಡಿ ಹೋಗ್ಲಿಲ್ಲ ಅಂದ್ರೆ ಮುಂದಕ್ಕೆ ನಾವು ನಾಳೆ ಕೂತ್ಕೊಂಡು ಮುನ್ಸಿಪಲ್ ಮುಂದೆ ನಮ್ಮ ಏರಿಯಾ ಹುಡುಗರಾಗ್ಲಿ, ನಮ್ಮ ಏರಿಯಾ ಲೀಡರ್ಗಳಾಗ್ಲಿ ಎಲ್ಲಾರ್ಗು ಕರ್ಕೊಂಡು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಸರ್. ನನ್ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.